ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಅಲ್ಲಿ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇದೆ. ಹೌದು, ಈಗ ಯಾರಪ್ಪ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸ್ತಾರೆ ಅಂತ ನೀವು ಅಂದ್ಕೊಳ್ಬೋದು. ಈ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರಾದರೂ ಒಬ್ಬರಾದರೂ ಗೃಹಲಕ್ಷ್ಮಿಗೆ ಇನ್ನೂ ಕೂಡ ಅರ್ಹರಾಗಿಲ್ಲ. ಯಾಕೆ ಅಂದರೆ ಒಂದು ರೇಷನ್ ಕಾರ್ಡ್ ಸಮಸ್ಯೆ. ರೇಷನ್ ಕಾರ್ಡಲ್ಲಿ ಹೆಡ್ ಆಫ್ ದ ಫ್ಯಾಮ್ಲಿ ಯಾರೋ ಇರ್ತಾರೆ, ಅವರು ಡೆತ್ ಆದಂಥವರು ಹೆಡ್ ಆಫ್ ದ ಫ್ಯಾಮ್ಲಿ ಇರ್ತಾರೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿರುವ ಹಾಗೆ ಇನ್ನೂ 8 ಲಕ್ಷ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತ ನಾನು ಕೂಡ ಹಲವಾರು ಬಾರಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಗೃಹಲಕ್ಷ್ಮಿಯರು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅವರು ಒಂದು ಎಲಿಜಿಬಲ್ ಇದ್ದರೂ ಕೂಡ ಅವರಿಗೆ ಅರ್ಜಿ ಹಾಕಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂತಂದರೆ ಈಗ ರೇಷನ್ ಕಾರ್ಡ್ಗೆ ಪೂರ್ತಿಯಾಗಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿರೋದ್ರಿಂದ ಈಗ ತಿದ್ದುಪಡಿ ಮಾಡಿಕೊಂಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಸಮಸ್ಯೆ ಬರ್ತಾಯಿದೆ. ಈಗ ಏನಾದರೂ ಚೇಂಜ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಹೆಸರು ಚೇಂಜಸ್ ಆಗಿರ್ಬೋದು, ಅದು ಇದು ಅಂತ ಕೆಲವೊಂದು ಅಡ್ರೆಸ್ ಚೇಂಜ್ ಆಗಿರ್ಬೋದು. ಒಬ್ರದ್ದು ಆಧಾರ್ ಕಾರ್ಡ್ ಒಂದು ಅಡ್ರೆಸ್ಸಲ್ಲಿದ್ದರೆ ಇನ್ನೊಂದು ರೇಷನ್ ಕಾರ್ಡ್ ಇನ್ನೊಂದು ಅಡ್ರೆಸ್ಸಲ್ಲಿ ಈ ರೀತಿ ಇತ್ತು. ನನ್ನ ಕಣ್ಣ ಎದುರೇ ಇದ್ದಂಥ ಮಾಹಿತಿ ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ಹಲವಾರು ಜನರ ಒಂದು ಸಮಸ್ಯೆಗಳು ಏನೇನು ರೀತಿ ಇರುತ್ತೋ ಅದಕ್ಕಾಗಿ ಇಲ್ಲಿ ಎಲ್ಲ ತಿದ್ದುಪಡಿ ಮಾಡಿಕೊಂಡ್ರೂ ಕೂಡ ಇಲ್ಲಿ ಏನು ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆಯವರೆಗೆ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ KYC ಪ್ರಾಬ್ಲಮ್. ನೀವು ಅಡ್ರೆಸ್ ಚೇಂಜ್ ಮಾಡ್ಕೊಂಡಿರ್ತೀರ, KYC ಪ್ರಾಬ್ಲಮ್ ಬರ್ತಾಯಿದೆ. ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಈ KYCನ ನೀವು ಮಾಡ್ಕೊಳ್ಬೇಕು. ಈಗ KYC ಎಲ್ಲರೂ ಮಾಡ್ಕೊಳ್ಬೇಕಾ, ಪ್ರತಿಯೊಬ್ಬರು ಮಾಡ್ಕೋಬೇಕಾ ಅಂತ ನೋಡೋದಾದರೆ ಪ್ರತಿಯೊಬ್ಬರು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಇಲ್ಲಿವರೆಗೂ KYC ಯಾರು ಮಾಡಿಲ್ಲ ಅಂಥವರು ದಯವಿಟ್ಟು KYC ಮಾಡ್ಕೊಳ್ಳೋದು ಕಡ್ಡಾಯ. ಹೆಡ್ ಆಫ್ ದ ಫ್ಯಾಮ್ಲಿ ಇದ್ದಂಥವರು ಮುಖ್ಯಸ್ಥರು ಯಾರು ಇರ್ತಾರೆ ರೇಷನ್ ಕಾರ್ಡಲ್ಲಿ, ಅವರ ಒಂದು KYC ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ಅವ್ರದ್ದು ಇರಲೇಬೇಕು. ಮತ್ತು ಕೆಲವರು ಇನ್ನೊಂದು ರೇಷನ್ ಕಾರ್ಡ್, ಈಗ KYCನ ನೀವು ಯಾವ ರೀತಿ ಅಂತ ಚೆಕ್ ಮಾಡ್ಕೊಳ್ಳಿ. KYC ಆಗಿಲ್ಲ ಅಂತಂದರೆ KYC ದಯವಿಟ್ಟು ಮಾಡಿಕೊಂಡು ಗೃಹಲಕ್ಷ್ಮಿಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಇನ್ನೊಂದು, ರೇಷನ್ ಕಾರ್ಡು ಚೇಂಜ್ ಮಾಡಿರ್ತೀರ, ಅದು ಮಾಡಿರ್ತೀರ, ಎಲ್ಲ ಮಾಡಿರ್ತೀರ. ಹೆಡ್ ಆಫ್ ದ ಫ್ಯಾಮಿಲಿನೇ ಅವರು ಶಿಫ್ಟ್ ಆಗಿರಲ್ಲ. ಹೆಡ್ ಆಫ್ ದ ಫ್ಯಾಮಿಲಿ ಇವರು ಒಂದು ಕುಟುಂಬ ರೇಷನ್ ಕಾರ್ಡಲ್ಲಿ ಇರುವಂಥವ್ರು ಇವರೇ ಮುಖ್ಯಸ್ಥರಂತನೂ ಕೂಡ ಗುರುತಿಸ್ಕೊಂಡಿರಲ್ಲ. ಅಂಥವ್ರದ್ದು ಮುಖ್ಯಸ್ಥರನ್ನು ಇರಲಾರ್ದಂಥವ್ರು ಕೂಡ ರೇಷನ್ ಕಾರ್ಡಲ್ಲಿ ಫೋಟೋ ಮುಂದ್ಗಡೆ ಇರುತ್ತೆ, ಆದರೂ ಅವರು ಮುಖ್ಯಸ್ಥರು ಅಂತ ಅಲ್ಲಿ ತೋರಿಸಲ್ಲ. ಈ ಮುಖ್ಯಸ್ಥರು ಅಂತ ತೋರಿಸೋ ರೀತಿ ಎಲ್ಲಿ ಮಾಡ್ಕೊಳ್ಬೇಕಂತಂದ್ರೆ, ನಿಮ್ಮ ಹತ್ತಿರದ ನೀವು ಏನು ರೇಷನ್ ತೆಗೆದುಕೊಳ್ತೀರ ಅದೇ ಅಂಗಡಿಯಲ್ಲಿ ಹೋಗಿ ಇವ್ರನ್ನ ಮುಖ್ಯಸ್ಥರನ್ನ ಅಂದಂಗೆ, ಯಾರನ್ನೇ ನೀವು ವಯಸ್ಸಿನಲ್ಲಿ ದೊಡ್ಡವರಿದ್ದರೆ ಮುಖ್ಯಸ್ಥರು ಆಗ್ತಾರಂತಿಲ್ಲ. ಅದರಲ್ಲಿ ನೀವು ಯಾರಿಗೆ ಒಂದು ಇದು ಹೇಳ್ತೀರ ಇವರೇ ಮುಖ್ಯಸ್ಥರಾಗಬೇಕಂತಂದರೆ ಅವರೇ ಒಬ್ಬರು ಮುಖ್ಯಸ್ಥರು ಮಾಡ್ತಾರೆ. ನೀವು ಎಲ್ಲಿ ರೇಷನ್ ಪಡ್ಕೊಳ್ತೀರ ಅದೇ ರೇಷನ್ ಅಂಗಡಿಯಲ್ಲಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಈ ಎರಡೂ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಗೃಹಲಕ್ಷ್ಮಿಗೆ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಇನ್ನೊಂದು KYC ಇದೇನಾ ಅಥವಾ ಇಲ್ಲ ಅಂತ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇದೇ ಒಂದು ವೆಬ್ಸೈಟಲ್ಲಿ ಬಂದು ಈ ಪಡಿತರ ಚೀಟಿ ವಿವರದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಡೀಟೇಲ್ಸ್ ನಿಮ್ಮ ಒಂದು ರೇಷನ್ ಕಾರ್ಡ್ ಓಪನ್ ಆಗುತ್ತೆ. ಅಲ್ಲಿ ಯಾವರ ಒಂದು KYC ಇರುತ್ತೋ KYC ಇದ್ದಂಥವ್ರದ್ದು ಅಲ್ಲಿ ಎಸ್ ಅಂತಿರುತ್ತೆ. KYC ಇರಲಾರ್ದವ್ರದ್ದು ನೋ ಅಂತಿರುತ್ತೆ. ಅಂಥವರು KYC ಕಡ್ಡಾಯವಾಗಿ ಮಾಡ್ಕೊಳ್ಬೇಕು. ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರುತ್ತೆ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ